ಇನ್ನು ಕರ್ಕಟಕ ರಾಶಿಯವರಿಗೆ ಜೂನ್ವರೆಗೆ ಒಂದು ರೀತಿಯ ಫಲ ಇದೆ. ನಿಮಗೆ ಜೂನ್ ನಂತರ ಮತ್ತೊಂದು ರೀತಿಯ ಫಲ ಇದೆ. ಮೊದಲು ಅರ್ಧ ನಾವು ಗಮನಿಸ್ಕೊಳ್ಳೋದಾದರೆ ನಿಮಗೆ ವೃತ್ತಿಯ ಅಧಿಪತಿಯ ಸಂಚಾರ ತುಂಬ ಚೆನ್ನಾಗಿದೆ. ಈ ಕಾರಣದಿಂದಾಗಿ ಕೆಲಸ ಕಾರ್ಯಗಳಲ್ಲಿ ವಿಶೇಷ ಮಾನ್ಯತೆ, ಸ್ಥಾನಮಾನ, ಗೌರವಗಳು ಪ್ರಾಪ್ತಿಯಾಗ್ತಕ್ಕಂಥದ್ದು, ಹೊಸ ಉದ್ಯೋಗಕ್ಕೆ ಅವಕಾಶಗಳು, ಆಸ್ಪದಗಳು ಸಿಗ್ತಕ್ಕಂತಹ ಸಾಧ್ಯತೆ, ಇದನ್ನೆಲ್ಲ ಸೂಚಿಸ್ತಾ ಇದೆ. ತುಂಬ ಚೆನ್ನಾಗಿದೆ. ಯಾವುದನ್ನು ಕೆರೀರ್ ಅಂತೀವೋ ಅವುಗಳಿಗೆ ಸಂಬಂಧಿಸಿದ ಹಾಗೆ ನೀವು ನಿರಾತಂಕವಾಗಿರ್ತೀರ, ಅದರಲ್ಲಿ ಏನೂ ಸಮಸ್ಯೆ ಇಲ್ಲ. ಇನ್ನು ವ್ಯಾಪಾರಗಳಿಗೆ ಸಂಬಂಧಿಸಿದ ಹಾಗೆ ಮುಖ್ಯವಾಗಿ ಪೆಟ್ರೋಲಿಯಮ್ಮು ಹಾಗೂ ಭೂ ವ್ಯವಹಾರಗಳು, ರಿಯಲ್ ಎಸ್ಟೇಟ್ ಅಂತೀವಲ್ಲ, ಇವುಗಳಿಗೆ ಸಂಬಂಧಿಸಿದ ಹಾಗೆ, ಹಾಗೂ ಯಂತ್ರೋತ್ಪನ್ನಗಳು, ಆಟೋಮೊಬೈಲ್ಸ್, ಇವುಗಳಿಗೆ ಸಂಬಂಧಿಸಿರ್ತಕ್ಕಂಥ ಕ್ಷೇತ್ರಗಳಲ್ಲೆಲ್ಲ ತುಂಬ ಚೆನ್ನಾಗಿದೆ. ವಿಶಿಷ್ಟವಾದ ಹೊಸ ಆವಿಷ್ಕಾರಗಳು ಮತ್ತು ಅವುಗಳಿಂದ ಉತ್ಪಾದನೆ ಆಗ್ತಕ್ಕಂತಹ ಕೆಲಸಗಳು, ಅಲ್ಲೆಲ್ಲ ಸಮೃದ್ಧಿಯನ್ನು ಕಾಣಲಿಕ್ಕೆ ಖಂಡಿತ ತುಂಬ ಚೆನ್ನಾಗಿದೆ. ನಿಮ್ಮ ಪಾಲಿಗೆ ಜೂನ್ವರೆಗೆ ಒಂದು ರೀತಿಯಲ್ಲಿ ಕೆಲಸದಲ್ಲಿ ಕ್ರಾಂತಿಯನ್ನು ಉಂಟು ಮಾಡ್ತಕ್ಕಂಥ ವಿಶೇಷ ಫಲಗಳನ್ನು ಹೊಂದತಕ್ಕಂಥ ಕಾಲವಾಗಿದೆ. ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ಶುಕ್ರನ ಸಂಚಾರ ಕೂಡ ಲಾಭಾಧಿಪತಿ, ಹೀಗಾಗಿ ಅವನ ಸಂಚಾರವು ಚೆನ್ನಾಗಿರೋದ್ರಿಂದ ಸ್ವಲ್ಪ ಕಾಲಗಳಲ್ಲಿ ವಿಶೇಷವಾದ ಫಲವನ್ನು, ನಾನು ಕೆಲಸ ಮಾಡಿದ ಸ್ವಲ್ಪ ಆದರೆ ಅದರ ಫಲ ಜಾಸ್ತಿ ಬಂತು ಅನ್ನೋ ಒಂದು ಸಮಾಧಾನ, ಸಂತೋಷವನ್ನು ಖಂಡಿತ ಹೊಂದ್ತೀರ, ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ಹೂವಿನ ವ್ಯಾಪಾರಿಗಳಿಗೆ, ಈ ನರ್ಸರಿ ಹಾಗೂ ಮತ್ತು ಈ ಹಾಲು ಹೈನು ಕ್ಷೇತ್ರಗಳಲ್ಲಿ ಕೆಲಸ ಮಾಡೋರಿಗೆ ತುಂಬ ಸಮೃದ್ಧವಾಗಿ ಅನುಕೂಲ ಉಂಟಾಗ್ತಕ್ಕಂತಹ ಸಾಧ್ಯತೆ ಇದೆ. ಮುಖ್ಯವಾಗಿ ಈ ಕಲಾವಿದರಿಗೆ ತುಂಬ ಚೆನ್ನಾಗಿದೆ. ಅದೃಷ್ಟದ ರೀತಿಯಲ್ಲಿ ನೀವು ಎಲೆಮರೆ ಕಾಯಿ ಆಗಿರಬಹುದು, ಆದರೆ ನಿಮ್ಮ ಮೇಲೆ ಸೂರ್ಯನ ಕಿರಣಗಳು ಹಾದು ಆ ಪ್ರತಿಭೆ ಅಂತಕ್ಕಂಥದ್ದು ಹೊರಗೆ ಬಂದು ನೀವು ಜಗತ್ತಿಗೆ ಪ್ರಸಿದ್ಧರಾಗ್ತೀರಾ, ಜಗತ್ತಿನ ಕಣ್ಣಿಗೆ ಕಾಣಿಸ್ಕೊಳ್ತೀರಾ. ಆ ರೀತಿಯ ಒಂದು ಶುಭ ಫಲವನ್ನು ಖಂಡಿತ ಕಾಣಬಹುದು. ಜೂನ್ವರೆಗೆ ಈ ರೀತಿಯ ತೊಡಕುಗಳಿದೆ. ಹಾಗಂತ ಜೂನ್ ವೇಳೆಗೆ ಸಮಸ್ಯೆಗಳಿಲ್ಲ ಅಂತಲ್ಲ. ನಿಮ್ಮ ರಾಶಿಯಿಂದ ದ್ವಿತೀಯದಲ್ಲಿರ್ತಕ್ಕಂಥ ಕೇತು, ಅಷ್ಟಮದ ರಾಹು ಸ್ವಲ್ಪ ಮಟ್ಟಿಗೆ ಇಡೀ ವರ್ಷ ನಿಮ್ಮ ಆರೋಗ್ಯವನ್ನು ಸ್ವಲ್ಪ ಅದು ಹದಗೆಡಿಸ್ತಾ ಇರುತ್ತೆ. ನಿಮಗೆ ಸ್ವಲ್ಪ ಮಟ್ಟಿಗಿನ ಕಾಲಿನ ನರಗಳ ತೊಂದರೆ ಆಗಬಹುದು, ಈ ಮುಖಕ್ಕೆ ಸಂಬಂಧಿಸಿರ್ತಕ್ಕಂಥ ನೆಗಡಿ, ಕೆಮ್ಮು ಅಥವಾ ಕಫ, ಈ ರೀತಿಯ ಬಾಧೆಗಳಾಗಬಹುದು. ವಾಕ್ ದೋಷಗಳು, ಮಾತು ಕಠಿಣವಾಗಿ ಬಿಡ್ತಕ್ಕಂಥದ್ದು, ಹೊರಟು ಮಾತಾಡಿ ಹಣ ನಷ್ಟ ಮಾಡ್ಕೊಳ್ತಕ್ಕಂಥದ್ದು, ಬಾಂಧವ್ಯ ನಷ್ಟ, ಇವುಗಳಲ್ಲೂ ಕೂಡ ಇದೆ. ಹೀಗಾಗಿ ನಿಮಗೆ ಹೇಗಿದೆಯಪ್ಪ ಅಂದರೆ ಮಿಶ್ರವಾಗಿದೆ, ಎಚ್ಚರಿಕೆ ಬೇಕು. ಗುರು ಬೇರೆ ವೇದದಲ್ಲಿ ಸಂಚರಿಸ್ತಾ ಇದ್ದೀನಿ. ಹೀಗಾಗಿ ಯಾವುದು ಒಳ್ಳೆಯದು ಅಂದ್ಕೋತಿರೋ ಅದರಿಂದಲೇ ನಿಮಗೆ ಹೆಚ್ಚು ನಷ್ಟ ಅನುಭವಿಸ್ಬಿಡೋ ಸಾಧ್ಯತೆ ಇದನ್ನೆಲ್ಲ ಸೂಚಿಸ್ತಾ ಇದೆ. ಹೀಗಾಗಿ ಬಹಳ ಎಚ್ಚರಿಕೆಯಿಂದ ಹೆಜ್ಜೆಗಳನ್ನು ಇಡಿ. ನೀವು ವ್ಯವಹಾರ ಮಾಡಿ, ವೃತ್ತಿಯಲ್ಲಿರಿ, ಎಚ್ಚರಿಕೆ ಬೇಕು. ಆ ಎಚ್ಚರಿಕೆ ನಿಮಗೆ ಆ ಒಂದು ವಿಶೇಷ ಫಲಗಳನ್ನು ತಂದುಕೊಡ್ತಾ ಇರುತ್ತೆ. ಜೂನ್ ನಂತರದಲ್ಲಿ ನಿಮ್ಮ ರಾಶಿಗೆ ಬರ್ತಾನೆ ಗುರು. ಆಗ ನಿಮಗೊಂದು ವಿಶೇಷವಾದ ಚೇತರಿಕೆ, ಹೊಸ ನಳನಳಿಸುವಿಕೆ ಅಂತೀವಲ್ಲ, ಎಲಿಗೆಂಟ್ ಅಂತೀವಲ್ಲ, ಆ ರೀತಿಯ ಒಂದು ಶುಭ ಒಂದು ಫಲ ನಿಮಗೆ ಕಾದಿಟ್ಟಿದೆ. ಯೋಚನೆ ಮಾಡಬೇಡಿ. ಸ್ವಲ್ಪ ಆರೋಗ್ಯ ವ್ಯತ್ಯಾಸ ಆಗುತ್ತೆ, ಅದು ಬಿಟ್ಟರೆ ಹೆಚ್ಚಿನ ಫಲ ಕಾಣ್ತೀರಾ. ಅಲ್ಲಿ ಹಂಸಯೋಗ ಏರ್ಪಾಡಾಗುತ್ತೆ. ಹೀಗಾಗಿ ಅಭೀಷ್ಟ ಫಲವನ್ನು ನೀವು ಕಾಣ್ತೀರಾ. ವಿಶೇಷವಾಗಿ ನೀವು ಹಂತಕ್ಕೆ, ನೀವಿರ್ತಕ್ಕಂತಹ ಸ್ತರದಿಂದ ಮೇಲಿನ ಹಂತಕ್ಕೆ ಹೋಗಿ, ಅಂದರೆ ಬಡ್ತಿ ಅಂತೀವಲ್ಲ, ಆ ರೀತಿಯ ಶುಭ ಫಲಗಳನ್ನು ಕಾಣ್ತೀರಾ. ಇನ್ನೊಬ್ಬರಿಗೆ ಮಾರ್ಗದರ್ಶಕರಾಗ್ತಕ್ಕಂಥದ್ದು, ವಿಶೇಷ ಜ್ಞಾನ ಅರ್ಜನೆ ಮಾಡ್ತಕ್ಕಂಥದ್ದು, ಹೊಸ ವಿಷಯಗಳಲ್ಲಿ ಆಸಕ್ತಿ ಬೆಳೀತಕ್ಕಂಥದ್ದು, ಅವುಗಳನ್ನು ಅಧ್ಯಯನ ಮಾಡ್ತಕ್ಕಂಥ, ಹೀಗೆ ಹಲವು ಬಗೆಯ ಶುಭ ಫಲಗಳನ್ನು ಕಾಣ್ತೀರಾ. ಆಗಸ್ಟ್ ಸೆಪ್ಟೆಂಬರ್ ವೇಳೆಗೆ ಸ್ವಲ್ಪ ಮಟ್ಟಿಗೆ ನಿಮಗೆ ವಿದ್ಯಾರ್ಥಿಗಳಿಗೆ ಚೆನ್ನಾಗಿದೆ. ಆದರೆ ಮುಖ್ಯವಾಗಿ ನಿಮಗೆ ತೊಂದರೆ ಉಂಟಾಗ್ತಕ್ಕಂಥದ್ದು ವೃತ್ತಿಯಲ್ಲಿ ಸ್ವಲ್ಪ ಸಣ್ಣ ಪ್ರಮಾಣದ ತೊಡಕುಗಳು. ಏನೋ ಅಲ್ಲಾಡ್ತಾ ಇದೆಯಪ್ಪ, ಸ್ತಂಭ ಇಷ್ಟು ದಿವಸ ಭದ್ರವಾಗಿತ್ತು, ಅದು ಸ್ವಲ್ಪ ಮಟ್ಟಿಗೆ ಅಲುಗಾಡ್ತಾ ಇದೆ ಅನ್ನೋ ರೀತಿಯ ಒಂದು ಲಕ್ಷಣ ಕಾಣಿಸುತ್ತೆ. ಆದರೆ ಹೆದರುವ ಅವಶ್ಯಕತೆ ಇಲ್ಲ. 1 ತಿಂಗಳು ಮಾತ್ರ ನಿಮಗೆ ಆ ಒಂದು ಬಾಧೆ ಕಾಣ್ತೀರಾ. ಡಿಸೆಂಬರ್ ವೇಳೆಗೆ ಸ್ವಲ್ಪ ಆರೋಗ್ಯದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ, ದಾಂಪತ್ಯದಲ್ಲಿ ಸ್ವಲ್ಪ ಸಮಸ್ಯೆಗಳನ್ನು ಅನುಭವಿಸೋ ಸಾಧ್ಯತೆ ಸೂಚಿಸ್ತಾ ಇದೆ. ಹೀಗಾಗಿ ಸ್ವಲ್ಪ ಜಾಗ್ರತೆ ಬೇಕು. ತಪ್ಪದೇ ನೀವು ಕೂಡ ನಾಗ ಪ್ರಾರ್ಥನೆ ಮಾಡೋದು, ನಾಗ ಕವಚ ಹೇಳ್ಕೊಳ್ತಕ್ಕಂಥದ್ದು, ನಾಗ ಸನ್ನಿಧಾನಗಳ ದರ್ಶನ ಮಾಡೋದನ್ನು ಮರಿಬೇಡಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.